ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆಯೋಜಿಸಲಾಯಿತು. ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಹಿರೇಮಠ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಗಳಾದ ಎಚ್.ಜಿ. ಶಿಲ್ಪಾ ಉದ್ಘಾಟಿಸಿದರು. ಮಾತನಾಡಿದ ಅವರು, ಬಾಲಕಾರ್ಮಿಕ ಪದ್ಧತಿ ಒಂದು ಗಂಭೀರ ಸಾಮಾಜಿಕ ಪಿಡುಗಾಗಿದ್ದು, ಅದರ ನಿರ್ಮೂಲನೆಗೆ ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಾಮಾಜಿಕ ಕಾಳಜಿ, ಸಾಮಾನ್ಯ ಜ್ಞಾನ ಮತ್ತು ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ತಹಸೀಲ್ದಾರರು, ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಜಾಗೃತಿ ಮೂಡಿಸಿದರು. ಅಂತಿಮವಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ಖಂಡಿಸುವ ಸಂಕಲ್ಪದೊಂದಿಗೆ ನ್ಯಾಯಾಧೀಶರಾದ ಎಚ್.ಜಿ. ಶಿಲ್ಪಾ ಅವರು ಎಲ್ಲರಿಗೂ ಪ್ರಮಾಣ ವಚನ ಬೋಧಿಸಿದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾನೂನು ಅರಿವು ಪಡೆದರು. ವರದಿ ವಂದೇ ಮಾತರಂ, ವಿ.ಜಿ. ಬೃಜಬೇಂದ್ರ ಕೂಡ್ಲಿಗಿ. ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡ ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇಂದು ಪ್ರಮಾಣ ಮಾಡುತ್ತೇನೆ. ದುಡ್ಡಿರುತ್ತೆ, ನೀವು ಉಡಾಯಿಸ್ರಿ. ಅದ್ರ ಬಗ್ಗೆ ನಿಮ್ಗೆ ಯಾರು ಕ್ವಶನ್ ಮಾಡ್ಲಿಕ್ಕೆ ಅಥಾರಿಟಿ ಇರೋದಿಲ್ಲ. ಬಟ್ ಈಗೇನು ಅಂತ ಹೇಳಿದ್ರೆ, ಈಗ ಓದೋ ಸಮಯದಲ್ಲಿ ಓದಿ, ದಯವಿಟ್ಟು ಯಾರು ಸ್ಕೂಲ್ ಡ್ರಾಪ್ ಔಟ್ ಆಗಬೇಡಿ. ಯಾರು ಆ ಥರ ಆಗಿದ್ದಿದ್ರೆ ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ದಯವಿಟ್ಟು ಅಥಾರಿಟಿಗಳಿಗೆ ತಿಳಿಸಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ವಿರೋಧಿ ದಿನಾಚರಣೆ ಸಲುವಾಗಿ ಈ HME ಸ್ಕೂಲ್ನ ಬಂದಿರೋದು ಒಂಥರ ಖುಷಿ. ನಮ್ಮ ಕೂಡ್ಲಿಗಿ ತಾಲೂಕು ನಿಮಗೆ ಗೊತ್ತಿರುವಂಗೆ ಅತಿ ಹಿಂದುಳಿದ ತಾಲೂಕು. ನಮ್ಮ ತಾಲೂಕು ಅಂತಂದರೆ ಅತಿ ಕೆಲವೊಂದು ಪದ್ಧತಿಗಳು ಇವತ್ತಿಗೂ ಸಹ ನಿರ್ಮೂಲನೆ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು ದೇವದಾಸಿ ಪದ್ಧತಿ. ಆ ದೇವದಾಸಿ ಪದ್ಧತಿನ ಇವತ್ತಿಗೂ ಸಹ ನಮ್ಮ ಕೂಡ್ಲಿಗಿ ತಾಲೂಕು ಅತಿ ಹೆಚ್ಚು ದೇವದಾಸಿಯನ್ನು ಹೊಂದಿರುವ ತಾಲೂಕಾಗಿದೆ. ಅದನ್ನು ಸಹ ನಾವು ನಿರ್ಮೂಲನೆ ಮಾಡಬೇಕಂತೇಳಿ ಈ ದಿನ ಪಣ ತೊಡಬೇಕು. ನೀವು ಇವತ್ತು ವಿಶ್ವ ಬಾಲಕಾರ್ಮಿಕರ ದಿನ, ನಾನು ಹೇಳೋದನ್ನ ಈಶ್ವರಯ್ಯ ಸಾರೇ ಹೇಳ್ಬಿಟ್ಟು, ಈ ಕಾಯ್ದೆ 1986 ಡಿಸೆಂಬರ್ 23ರಂದು ಜಾರಿಯಲ್ಲಿ ಬಂತು. ನಂತರ ಅದನ್ನು ತಿದ್ದುಪಡಿ ಮಾಡಿ 2016ರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿ ಜಾರಿಯಲ್ಲಿ ಬಂತು. ನಿಮಗೆ ತಿಳಿದಂಗೆ ಯಾರಾದರೂ ಬಾಲಕಾರ್ಮಿಕರಂತಂದರೆ 14 ವರ್ಷದ ಒಳಗಿನ ಯಾರಾದರೂ ಮಕ್ಕಳು ಕೆಲಸ ಮಾಡೋದು ಕಾನೂನಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಯಾಕಂದರೆ ಅವರಿಗೆ 20,000 ರೂಪಾಯಿಗಳ ದಂಡ, 2 ವರ್ಷ ಸಜಾ ಇದೆ. ನಂತರ ಯಾವುದೇ ಒಬ್ಬ ವ್ಯಕ್ತಿ, ನಾವು ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂದರೆ ಮೊದಲ ಶಿಕ್ಷಣ ಬೇಕು. ಇವತ್ತು ನಮಗೆ ಎಲ್ಲದರಲ್ಲೂ ಸಹ ಮಹಿಳೆಯರಿಗೂ ಪುರುಷರಿಗೂ ಸರಿ ಸಮಾನತೆ ಇದೆ. ಇವತ್ತು ಹೆಣ್ಮಕ್ಳು ನಾವು ಮುಂಚೆ ಎಲ್ಲ ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆಯರು ಇದ್ದಿಲ್ಲ, ಸೇನೆಯಲ್ಲಿ ಇದ್ದಿಲ್ಲ. ಇವತ್ತು ಒಬ್ಬ ಮಹಿಳೆ ಸಹ ಸೇನೆಯಲ್ಲಿ ಕೆಲಸ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾಳೆ. ನೀವು ಸಹ ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಪಣ ತೊಡಬೇಕು. ನಮ್ಮ ಮೇಡಮರು ಹೇಳ್ದಂಗೆ ಓದಕ್ಕಲ್ಲೇ ಓದಬೇಕು. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಲಕಾರ್ಮಿಕರದ್ದು ಕೇಸಸ್ ಕಮ್ಮಿ, ಬಾಲ್ಯ ವಿವಾಹಗಳು ಜಾಸ್ತಿ ಇದ್ದಾವೆ. ಬಾಲ್ಯ ವಿವಾಹಗಳನ್ನು CD4 ಮುಖಾಂತರ ನನ್ನ ಖುದ್ದಾಗಿ ನಾನೇ ಒಂದು 40-50 ಒಂದು ತಡೆಗಟ್ಟಿದ್ದೇವೆ. ಯಾಕಂದರೆ ನಿಮಗೆ ಅದ್ರದ್ದು ಗೊತ್ತಿರಲ್ಲ. ನಿಮಗೆ ಯಾರೇ ಒಬ್ರಿಗೆ ಏನಾದರೂ ಆಯಿತು ಅಂತಂದರೆ ನೀವು ಅದನ್ನು ತಡೆಗಟ್ಟೋಕ್ಕೆ ಪ್ರಯತ್ನ ಮಾಡಬೇಕು. ನನಗೆ ಯಾಕೆ ಬೇಕಪ್ಪ ಬರೀ ಯಾವುದೋ ಹುಡುಗಿದ ಮದುವೆ ಆಗ್ತದೆ ಅನ್ನಂಗಿಲ್ಲ. ನೀವು ಒಂದು ಜೀವವನ್ನು ಉಳಿಸಿದ ನಿಮಗೆ ಅದನ್ನು ಇದು ಬರುತ್ತೆ.
ದೇವರ ಆಶೀರ್ವಾದ ಅಂತಾರಲ್ಲ. ಯಾಕಂದರೆ ಬಾಲ್ಯ ವಿವಾಹದಿಂದ ಒಂದು ಜೀವ ಸಾಯೋ ಇದಾಗುತ್ತೆ. ಅದನ್ನು ಮದುವೆ ಮಾಡ್ಕೊಳ್ಳೋ ವಯಸ್ಸಿರಲ್ಲ ಅವರಿಗೆ. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆಲವೊಂದು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಿದ್ದೇವೆ. ನೀವು ಸಹ ತಡೆಗಟ್ಟಿರಿ. ನಮ್ಮ ಉಚಿತ ಕಾನೂನು ನೆರವು ಸಮಿತಿ ಅಂತ ಇದೆ ನಮ್ಮ ಕೂಡ್ಲಿಗಿ ನ್ಯಾಯಾಲಯದಲ್ಲಿ. ಆ ಕೂಡ್ಲಿಗಿ ನ್ಯಾಯಾಲಯದಲ್ಲಿ ನಾವು 10 ಜನ ಪ್ಯಾನಲ್ ವಕೀಲ್ಸ್ ಇರ್ತೇವೆ, ಮೀಡಿಯೇಟರ್ಸ್ ಇರ್ತೇವೆ. ನಿಮಗೇನಾದರೂ ಒಂದು ತೊಂದರೆ ಆಯಿತು ಅಂತಂದರೆ ನಿಮ್ಮ ಉಚಿತ ಕಾನೂನು ನೆರವು ಸಮಿತಿಯನ್ನು ಇದನ್ನು ಸಂಪರ್ಕಿಸಿದರೆ ನಿಮಗೆ ಬರೋಕ್ಕಾಗ್ತಿರಲ್ಲ. ಯಾರಿಗೋ ಒಬ್ಬರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತೆ. ಅಂಥ ಸಮಯದಲ್ಲಿ ನೀವು ಒಂದು ಪತ್ರದ ಮುಖಾಂತರ ಒಂದಿಲ್ಲ ಖುದ್ದಾಗಿ ನೀವು ಬಂದು ಕಂಡ್ರೆ ನಿಮಗೆ ಯಾರು ಕಷ್ಟದಲ್ಲಿರ್ತಾರೆ ಅಥವಾ ಯಾರು ಬಾಲಕಾರ್ಮಿಕರಿರ್ತಾರೆ, ಈ ಬಾಲಕಾರ್ಮಿಕರ ಗೊತ್ತಾಯಿದ್ದಾರೆ, ಎಲ್ಲ ಹೇಳಿದ್ದಾರೆ. 14 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಏನಾದರೂ ದುಡಿತಾ ಇದ್ರೆ ಅವರು ಬಾಲಕಾರ್ಮಿಕರು. ಮೇಡಮ್ ಅವರು ಹೇಳಿದ್ರು ಸೂಕ್ಷ್ಮವಾಗಿ, ಬಾಲಕಾರ್ಮಿಕ ಎಲ್ಲಿಂದ ಬಂತು? ಲಂಡನ್ನಿಂದ, ಏನು ಚಿಮಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿಂದನೇ ಹುಟ್ಟಿದಂಥ ಅವಾಗಲಿಂದ ಬಾಲಕಾರ್ಮಿಕ ಅದು ಬೆಳೀತಾ ಬೃಹತ್ ದೊಡ್ಡದಾಗಿ ಬಂತು. ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಾವು ಇನ್ನೂ ಏನು ಕೂಡ ವಿರೋಧ ದಿನಾಚರಣೆ ಇದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ನಿಮಗೆ ಪ್ರತಿ ವರ್ಷ ಜಾಗೃತಿ ಮತ್ತು ಅದಕ್ಕಾಗಿಯೇ ಒಂದು ತಂಡ ಇದೆ. ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ. ಕೂಡ್ಲಿಗಿಯಲ್ಲಿ ಕೂಡ ಕೆಲವು ಪ್ರಕರಣಗಳಾಗಿದ್ದವು. ಇತ್ತೀಚೆಗೆ ಈಗ ಯಾವಿಲ್ಲ, ಎಲ್ಲವೂ ಕೂಡ ಮುಗಿದಿದ್ದಾವೆ. ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ವಿರೋಧ ದಿನಾಚರಣೆಯಲ್ಲಿ ಬಾಲಕಾರ್ಮಿಕರ ಬಗ್ಗೆ ನೀವು ಕೂಡ ಗಮನವಹಿಸಿ, ಅಂಥವ್ರು ಯಾರೋ ಇದ್ರೆ ಅವ್ರನ್ನ ಜೀವಿತದಿಂದ ಮುಕ್ತ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ನನ್ನ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಎಲ್ಲ ಇಲಾಖೆದವರು ಎಲ್ಲರೂ ಕೂಡ ನನ್ನ ವಕೀಲ ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮೆಲ್ಲರೂ ಕೂಡ ಈ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು, ಯಾಕಂದರೆ ನಿಮಗೆ ಇಲ್ಲಿ ಹೇಳೋದಿಷ್ಟೇ, ನ್ಯಾಯಾಧೀಶರು, ವಕೀಲರು, ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ನಿಮಗೆ ಈ ವಿಚಾರಗಳನ್ನು ಹೇಳ್ತೇವಲ್ಲ, ನಿಮಗೆ ಯಾವತ್ತೂ ಕೂಡ ಅದು ನೀವು ಮನದಲ್ಲಿರುತ್ತೆ. ನೀವು ಮುಂದೆ ಯಾವುದೇ ಉದ್ಯೋಗದಲ್ಲಿ ಹೋದರೂ ಕೂಡ ಇದೊಂದು ಅವಿಸ್ಮರಣೀಯವಾಗಿ ಉಳಿತದೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ನಾವು ಓದ್ಬೇಕಾದ್ರೆ ನ್ಯಾಯಾಧೀಶರು ಬಂದು ನಮಗೆ ಇಂಥ ವಿಚಾರಗಳನ್ನು ಹೇಳಿದ್ರು ಅಂತಕ್ಕಂಥ. ಯಾಕೆ ನೀವು ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಮೇಡಮ್ ಅವ್ರಿಗೆ ಹೇಳೋದನ್ನೇ ನಮ್ಮ ನ್ಯಾಯಾಧೀಶರು ಇಲ್ಲ, ವಿದ್ಯಾರ್ಥಿಗಳಿಗೆ ಅವರಿಗೆ ಅರಿವನ್ನು ಮೂಡಿಸಬೇಕು. ಯಾಕಂದ್ರೆ ಅವರು ಮುಂದಿನ ಈ ದೇಶದ ಭವಿಷ್ಯದಲ್ಲಿ ಅವರು ಏನೆಲ್ಲ ಆಗ್ತಾರೆ, ಅವರು ಸಮಾಜವನ್ನು ಸುಧಾರಕರು ಆಗ್ತಾರೆ. ಆದ್ದರಿಂದ ಅವ್ರಿಗೆ ವಿಚಾರಗಳನ್ನು ಹೇಳ್ಬೇಕನ್ನೋ ನಿಟ್ಟಿನಲ್ಲಿ ಅವರು ನ್ಯಾಯಾಲಯದಲ್ಲಿ ಎಷ್ಟೆಲ್ಲ ಕೆಲಸ ಇದ್ರೂ ಕೂಡ ಇಲ್ಲಿ ಬಂದು ನಿಮ್ಮ ಜೊತೆ ನಿಮಗೆ ವಿಚಾರಗಳನ್ನು, ನಿಮಗೆ ಕಾನೂನು ಅರಿವನ್ನು ಮೂಡಿಸಲಿಕ್ಕೆ ಕೆಲವೊಂದು ಮಾಡಿದ್ರೆ ನಾನು ನಮ್ಮ ನ್ಯಾಯಾಧೀಶರಿಗೆ, ನಮ್ಮ ವಕೀಲರಿಗೆ ಪರವಾಗಿ, ತಮ್ಮ ಪರವಾಗಿ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಶಿಕ್ಷಣದಿಂದ ಆಗಿರ್ಬೋದು, ಆಟ ಓಟಗಳಲ್ಲಿ ಆಗಿರ್ಬೋದು, ತೊಡಗುವುದನ್ನು ಮಾಡದೆ ಯಾವುದೇ ಒಂದು ಉದ್ದಿಮೆಗಳಲ್ಲಿ ಕೆಲಸ ಮಾಡೋಂಥ ಒಂದು ಕೆಲಸನ ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಮಕ್ಕಳು, ಇಂದಿನ ಮಕ್ಕಳೇ ನಾಡಿನ ಇಂದಿನ ಪ್ರಜೆಗಳಂತ ನಾವೆಲ್ಲ ಕರಿತೀವಿ. ಸೊ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಆ ಒಂದು ವಯಸ್ಸಲ್ಲಿ ಏನು ಮಾಡಬೇಕೋ ಅದು ಮಾಡಿದರೆ ಚೆನ್ನಾಗಿದೆ. ಸೊ ಈ ನಿಟ್ಟಿನಲ್ಲಿ ತಾವುಗಳು ಏನು ಮಾಡಬಹುದು ಅಂತಂತಂದರೆ ತಾವೆಲ್ಲೆಲ್ಲಿ ಮಕ್ಕಳು ಅಂದರೆ ತಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಹೊರಗಡೆ ಎಲ್ಲಿ ಅದರ ಒಂದು ಚೈಲ್ಡ್ ಲೈನ್ ಹೆಲ್ಪ್ಲೈನ್ ಇದೆ, 1099ಗೆ ಕರೆ ಮಾಡಿಬಿಟ್ಟು ಅವರು ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಅದೇ ರೀತಿ ಪ್ರತಿಯೊಂದು ಈ ಒಂದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಬರೀ ಸರ್ಕಾರದ ಕಾನೂನುಗಳು ಜೊತೆಗೆ ನಾವೆಲ್ಲರೂ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಇದ್ದಾನೆ. ಇನ್ನೊಬ್ಬವ ವಿಲೇಜ್ ಅಕೌಂಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದು ಒಂದು ವಿಶಿಷ್ಟ ಹೆಮ್ಮೆಯಿಂದ ಹೇಳ್ತಾ ಇದು ಮಾಡ್ತಾ ಇರುವಂಥ ನಮ್ಮ ಹಿರೇಮಠ ಸಂಸ್ಥಾನದಲ್ಲಿ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಅನ್ನಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹಾಗೂ ಈ ಒಂದು ಭಾಳ ಟೈಮ್ ಆಗಿದೆ. ನೋಡ್ತೀವಿ ನೀವು ಈಗ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಈಗೂ ಸಿಗ್ತದೆ ದುಡ್ಡು. ನೀವು ಈಗ ಹೋದ್ರೆ ಕಿರಾಣಿ ಶಾಪಲ್ಲಿ ಅಥವಾ ಏನಾದರೂ ಕೆಲಸ ಕಾರ್ಯ ಮಾಡಿದ್ರೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 100 ರೂಪಾಯಿ ಕೊಡ್ಬೋದು, ಹೌದಾ? ಒಂದೇನೋ ಚಾಕ್ಲೇಟ್ ಕೊಡ್ಬೋದು, ಅಥವಾ ಏನೋ ಒಂದು 200 ಕೊಡ್ಬೋದು ಅಷ್ಟೇ, ಹೌದಾ? 200ಗೂ 2 ಲಕ್ಷಕ್ಕೂ ಎಷ್ಟು ವ್ಯತ್ಯಾಸ? ನೀವು ಅದೇ ದೊಡ್ಡ ಸ್ಥಾನದಲ್ಲಿ ಓದಿ ಒಳ್ಳೆ ನೌಕರಿಗಳು ಅಂದರೆ ಜಾಬ್ಸ್ ಏನಾದರೂ ತಗೊಂಡ್ರೆ ನಿಮ್ಗೆ ಆರಾಮ್ 1 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ. ಅವಾಗ ನೀವು ಅದೇ ರೀತಿ ಹಂಚ್ಬೋದು. ಈಗಿನ ಟ್ರೆಂಡ್ ಏನು? 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಯಾರಾದರೂ ಫಾಲೋ ಮಾಡಿದಿರಾ? 20 ರೂಪಾಯಿ ಎಷ್ಟು ನಾವು ಎಣಿಸ್ತೀವಿ, ಹೌದಾ? ಇದೆಲ್ಲ ಬರ್ತಲ್ಲ ಈಗಿನ ಟ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ. ಯಾಕೆ ಬರ್ತದೆ? ಅವ್ರು ಓದಿರ್ತಾರೆ, ಅವ್ರ ದುಡ್ಡವ, ಯಾರು ಬಡವರಿರ್ತಾರೆ ಅವ್ರಿಗೆಲ್ಲ ಹಂಚ್ಕೊಂಡು ಹೋಗ್ತಾರೆ. ಸೊ ಹಾಗಾಗ್ಬಿಟ್ಟು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಷ್ಟೇ, ಮಕ್ಕಳು ಉದ್ಧಾರ ಆಗ್ಬೇಕು, ಓದ್ಬಿಟ್ಟು ಅವರು ಎಲ್ಲ ಕೇಳ್ತಾ ಇರ್ತೀರಿ, ಇದೇ ಕೇಳ್ತ್ಕೊಂಡು ಸುಮ್ಮನೆ ಆಗ್ಬಾರ್ದು.
ದಯವಿಟ್ಟು ಯಾರೇ ಮಕ್ಕಳಿದ್ದರೂ ಕಂಡ್ರೆ ನಮ್ಮ ಯಾವುದಾದ್ರು ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ ಅಂತ ಒಂದು ಇರುತ್ತೆ, ಅಲ್ಲಿ ಅಧ್ಯಕ್ಷರು ಅವರೆಲ್ಲ ಇರ್ತಾರೆ, ಆಮೇಲೆ ಸರ್ ಇದ್ದಾರೆ, ಅವ್ರಿಗೆ ನೀವು ತಿಳಿಸ್ಬಿಡ್ಬೇಕು. ಒಂದ್ ವೇಳೆ ನೀವು ಸುಮ್ಮನೆ ಈಗ 1098 ಕೊಡ್ರಿ ನೋಡಂತೇಳಿ ಇವ್ರು ಹೇಳಿದ್ರೆ ಒಂದ್ಸತಿ ಒದ್ದು ನೋಡಮಂತ ಅಲ್ಲ, ಅದು ಸುಮ್ಮನೆ ಏನು ಮಾಡಿದ್ರು ಏನೂ ಆಗಲ್ಲ. ಅದು ಏನಾದರೂ ಇದ್ರೆ ಮಾತ್ರ 1098 ಅಂತಂದು ಹೊಡೆದ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಏನೋ ಹೇಳ್ಯಾರ ಇವತ್ತು ನೋಡೋಣ ಇವತ್ತು ಏನಾಗ್ಬೋದು ಅಂತ ಮಾಡಬೇಡ್ರಿ. ದಯವಿಟ್ಟು ಯಾರಾದರೂ ಕಷ್ಟ ಕಾಲದಲ್ಲಿ ಇದ್ರಿ ಅಂಥವ್ರಿಗೆ ಸಹಾಯ ಮಾಡ್ರಿ ಅಂತ ನೀವೇ ಮುಂದೆ ಬರ್ರಿ. ಇವಾಗ ದೊಡ್ಡವ್ರ ಕೈಲಿ ಆಗಲ್ಲ, ನಾವೇನು ಹೇಳ್ತಾ ಹೋಗ್ತೀವಿ, ನೀವು ಮಕ್ಕಳು ಮುಂದೆ ಬನ್ನಿ. ನೀವು ಮಕ್ಕಳೇ ಮುಂದೆ ಇರೋದು. ಈಗ ದಯವಿಟ್ಟು ಮಕ್ಕಳು ಮುಂದೆ ಬಂದು ಯಾರಾದರೂ ನಿಮ್ಮ ಫ್ರೆಂಡ್ಸು ಏನಾದರೂ ಹೊರಗಡೆ ಕಷ್ಟ ಕಾಲದಲ್ಲಿದ್ದರೆ ಈ ಥರ 1098ಗೆ ಕಾಲ್ ಮಾಡಿಬಿಟ್ಟು ಅವರಿಗೆ ಸಹಾಯ ಮಾಡಿರಿ ಅಂತ ಕೇಳ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ. ಬಡ ವಿದ್ಯಾರ್ಥಿಗಳ ಪ್ರಸಾದ ನಿಲಯ ಸಮಿತಿ ಅಂತೇಳಿ ಒಂದು ಹಾಸ್ಟೆಲನ್ನು ಮಾಡಿದ್ದಾರೆ. ಅದರಲ್ಲಿ 100 ವಿದ್ಯಾರ್ಥಿಗಳು ದಿನಂಪ್ರತಿ ಊಟ ಮಾಡ್ತಾ ಇದ್ದಾರೆ. ಇದು ಒಂದು ನಮ್ಮ ಮಠದ ಮತ್ತು ನಮ್ಮ ಶಾಲೆಯ ನಮ್ಮ ಹಿರಿಯ ಸಂಸ್ಥಾನದ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ಈ ವಿಚಾರಗಳನ್ನು ನಾನು ಪ್ರಸ್ತಾಪಿಸಬೇಕು ಅಂತಂತ ಹೇಳಿದ್ರೆ, ಈ ಒಂದು 4 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ. ಒಬ್ಬ ರೈತ ತಂದೆ ತಾಯಿ 2 ಮಕ್ಕಳಿದ್ದಾರೆ. 2 ಮಕ್ಕಳು 8ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿದ್ರು. ಅದ್ರಾಗ ಏನಾಯ್ತು ಅಂತಂದ್ರೆ ಅವರಪ್ಪ ಸ್ವಲ್ಪ ಬೇಸ್ ಚೆನ್ನಾಗಿ ಬೆಳೀತಾ ಒಬ್ರಿಗೆ ಈಗ ಒಂದು ರೋಸ್ ಇರುತ್ತೆ, ಜಾಸ್ಮಿನು ಕಂಪೇರ್ ಮಾಡೋಕ್ಕಾಗುತ್ತಾ? ರೋಸ್ ಈಸ್ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಈಗ ರೋಸ್ಗಿರೋ ಬ್ಯೂಟಿ ಜಾಸ್ಮಿನ್ಗಿರೋ ಸ್ಮೆಲ್ ತಂದ್ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ಕಂಪೇರ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ. ಸೊ ಆದಷ್ಟು ಅವೇರ್ನೆಸ್ ಮೂಡಿಸಿ. ಈಗ ನಮ್ಮ ಇಂಡಿಯಾದೂ ಆಗ್ತಾ ಇದೆ ಕೆಲಸ, ನಾವು ಎವ್ರಿ ಮಂತ್ ಕೂಡ ರೇಟ್ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲ ನಾವು ಶಾಪ್ಸ್ ಅವ್ರಿಗೂ ಬಿಸ್ನೆಸ್ ಅವ್ರಿಗೂ ನಾವು ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಬಾಲ ಕಾರ್ಮಿಕರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಕೂಡ ಅಫೆನ್ಸ್. ನಿಮ್ಮ ಮನೇಲಿ ಯಾರಾದರೂ ಕೆಲಸದವರು, ಈಗ ನಿಮ್ದು ಏನಾದರೂ ಬಿಸ್ನೆಸ್ ಇರುತ್ತೆ ಅನ್ಕೊಳ್ಳಿ, ನಿಮ್ಮ ಅಪ್ಪಗೂ ಹೇಳಿ ಅಕಸ್ಮಾತ್ ಇದು ತಪ್ಪು, ಬಾಲ ಕಾರ್ಮಿಕರನ್ನ ಇಟ್ಕೋಬಾರ್ದು ಅಂತ ನಿಮ್ಮ ತಂದೆ ತಾಯಿಗಳಿಗೂ ಅವೇರ್ನೆಸ್ ಕೊಡಿ. ಆಮೇಲೆ ಕಾನೂನು ಪ್ರಾಧಿಕಾರಕ್ಕೆ ಮತ್ತು ಎಲ್ಲ ವಕೀಲರ ಸಂಘಕ್ಕೆ ಮಕ್ಕಳ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಾವೆಷ್ಟೇ ಈಗ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಮೇಡಮ್ಮು ಹೇಳ್ತಾ ಇದ್ರು, ನಾವು ತುಂಬ ಸ್ಕೀಮ್ನ ತೊಗೊಂಬಂದಿದ್ದೀವಿ, ತುಂಬ ಕಾನೂನು ಕಟ್ಟಳೆಗಳನ್ನ ಏನು ಸರ್ಕಾರದಿಂದ ಜಾರಿ ಮಾಡಿದ್ದೀವಿ. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ರಚಲಿತವಾಗ್ತಿದೆ, ಎಷ್ಟರ ಮಟ್ಟಿಗೆ ಕಾನೂನು ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದು ನೈಜ ಕನ್ನಡಿ. ಅಂದರೆ ಇನ್ನೂ 1 ಕೋಟಿ ಬಾಲ ಕಾರ್ಮಿಕರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಸೊ ಇದಕ್ಕೆ ಮೂಲ ಕಾರಣ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದು. ಈಗ ನೀವೆಲ್ಲರೂ ಖುಷಿ ಪಡ್ಬೇಕು. ಯಾಕೆ ಅಂದರೆ ನೀವು ಆ 1 ಕೋಟಿ ಬಾಲ ಕಾರ್ಮಿಕರಲ್ಲಿ ನೀವಿಲ್ಲ, ಇಲ್ಲಿವರೆಗೂ ಬಂದಿದ್ದೀರಾ. 16 ಇಯರ್ಸ್ ಲೈಕ್ 16 ವರ್ಷ ನಿಮ್ಗೆಲ್ರಿಗೂ ಈಗ 10th ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಇಟ್ ಈಸ್ ಒನ್ ಆಫ್ ದ ಆಪರ್ಚುನಿಟಿ ನಿಮಗೆ. ಯಾಕಂದರೆ ಇದೇ ಆಪರ್ಚುನಿಟಿ ಹೊರಗಿನವ್ರಿಗೆ ಸಿಗ್ತಾ ಇಲ್ಲ. ನಾವೆಲ್ಲ ಹೆಂಗೆ ಅಂದರೆ ಚಿಕ್ಕ ಮಕ್ಕಳು ಅಲ್ಲದೆ ಈವನ್ ದೊಡ್ಡವರು ಕೂಡ ವಿ ಆಲ್ವೇಸ್ ಕಂಪೇರ್. ನಮ್ಮ ಜೀವನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಅವ್ರಿಗೆ ಅದಿದೆ, ನನಗಿದಿಲ್ಲ, ಅವ್ರ ಹತ್ರ ಅದು ಇದೆ. ವಿ ಆಲ್ವೇಸ್ ಕೀಪ್ ಕಂಪ್ಲೇನಿಂಗ್ ಅಬೌಟ್ ಅವರ್ ಲೈಫ್. ಅವ್ರ ಹತ್ರ ಯಾವುದೋ ಅಟ್ಲಾಸ್ ಸೈಕಲ್ ಇದೆ, ನನ್ನ ಹತ್ರ ಈ ಸೈಕಲ್ ಇಲ್ಲ. ಅವ್ರ ಹತ್ರ ಒಳ್ಳೆ ಶೂಸ್ ಇದೆ, ನನ್ನ ಹತ್ರ ಶೂಸ್ ಇಲ್ಲ. ಅವ್ರ ಹತ್ರ ಒಳ್ಳೆ ಡ್ರೆಸ್ ಇದೆ, ನನ್ನ ಹತ್ರ ಡ್ರೆಸ್ ಇಲ್ಲ. ಸೊ ಬುದ್ಧಿಮಟ್ಟನ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಕಂಪೇರ್ ಮಾಡ್ಕೊಳ್ಳೋಣ, ನಾಟ್ ಅಬೌಟ್ ಮೆಟೀರಿಯಲ್ ಥಿಂಗ್ಸ್ ಅಲ್ಲ. ಸೊ ಹಂಗಾಗಿ ನೀವೆಲ್ಲರೂ ಒಂದು ಹಂತ ತಲುಪಿದ್ದೀರಾ ಅಂದರೆ ಯು ಶುಡ್ ಕ್ಯಾಪ್ ಯುವರ್ ಸೆಲ್ಫ್. ಇಲ್ಲಿವರೆಗೂ ಕೂಡ 1 to 10th ಎಲ್ಲೂ ಡ್ರಾಪ್ ಮಾಡಲಾರ್ದೆ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದರೆ ಒಂದ್ಸರಿ ನಿಮಗೆ ನೀವು ಚಪ್ಪಾಳೆ ಹೊಡ್ಕೊಂಬಿಡಿ ಎಲ್ಲರೂ. ನಿಮ್ಮ ಅಪ್ಪ ಅಮ್ಮಗೆ ಈ ಚಪ್ಪಾಳೆ ನಿಮ್ಮ ಅಪ್ಪ ಅಮ್ಮಗೆ ಸೇರಬೇಕು. ಬಿಕಾಸ್ ನಮ್ಮದು ತುಂಬ ಹಿಂದುಳಿದ ತಾಲೂಕು ಆದರೂ ಕೂಡ ನಿಮ್ಮನ್ನೆಲ್ಲ ಬೆಳಗ್ಗೆ ಎದ್ದು ಏನಿದೆ ಅದನ್ನು ಮಾಡಿ ಕಳಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದಾರೆ ಅಂದರೆ ಯು ಶುಡ್ ಥ್ಯಾಂಕ್ ದೆಮ್ ಆಲ್ಸೋ. ನಿಮ್ಮ ಅಪ್ಪ ಅಮ್ಮನ ಕೂಡ ಥ್ಯಾಂಕ್ಸ್ ಹೇಳಬೇಕು. ಈಗ